ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರ್ಸದೇನಿ. ಗೆಣಸಿಕಾಯ್ದ ಗುಲಾಬ್ ಜಾಮೂನ. ಇದಕ್ಕೆ ನಾನು ಸಕ್ರೆ ಯೂಸ್ ಮಾಡಾನಿಲ್ಲ, ಮೈದಾನು ಯೂಸ್ ಮಾಡಾನಿಲ್ಲ. ಆದ್ರೆ ತಿನ್ನಾಕ ಬಹಳ ಮಸ್ತ್ ಆಗಿರ್ತೈತಿ. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬನ್ನಿ ಜಾಮೂನ್ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಗೆಣಸಿನ ಜಾಮೂನ್ ಮಾಡಾಕ ನಮಗ್ ಗೆಣಸ್ ಬೇಕು. ಇಲ್ಲಿ ನಾನು 2 ಗೆಣಸ್ ತಗೊಂಡನು. ಇವತ್ನ ಚಲೋದಂಗ ತೊಳೆದಿಟ್ಕೊಂಡೆನು. ಇವತ್ನೀಗ ಕಟ್ ಮಾಡ್ತೇನೆ ನಾನು. ಈ ತರ ಹಸಗನ ನಾವ ಬೇಯಾಕಿಟ್ರೆ ಲಘು ಬೇಯಂಗಿಲ್ಲ. ಈ ತರ ನಡಿವಿ ಈ ತರ ಕಟ್ ಮಾಡದನ್ ನೋಡ್ರಿ ನಾನು. ಈ ತರ ಕಟ್ ಮಾಡಿ ಇಡೋದ್ರಿಂದ ಬೇಗನೆ ಬೇಯಿಸ್ಕೋಬಹುದು. ಇವತ್ತನ್ನ ನೀವು ಡೈರೆಕ್ಟ್ ಆಗಿ ನೀರ್ನ್ಯಾಗ ಹಾಕಿ ಕುದಿಸ್ಕೋಬಾರ್ದು. ಹವೆ ಮ್ಯಾಗ ಬೇಯಿಸ್ಕೋಬೇಕು. ನಾವ್ ಈಗ ಇಡ್ಲಿ ಅದು ಬೇಯಿಸ್ಕೋತೇವಲ್ಲ ಆ ತರ ಬೇಯಿಸ್ಕೋಬೇಕು. ಡೈರೆಕ್ಟ್ ಆಗಿ ಕುಕ್ಕರ್ದಾಗ ಹಾಕಿ ಬೇಯಿಸ್ಕೋದ್ರಿಂದ ಇದ್ರಾಗ ನೀರೆಲ್ಲ ಹಿಡ್ಕೋತದ. ಆಗ ನಮಗ ಜಾಮೂನ ಕರೆಕ್ಟ್ ಆಗಿ ಬರುದಿಲ್ಲ. ಇದ್ ನೋಡ್ರಿ ಈ ತರ ಕಟ್ ಮಾಡ್ಕೊಂಡೆ ನಾನು. ಈಗ ಇಲ್ಲಿ ನಾನು ಇಡ್ಲಿ ಪಾತ್ರೆದಾಗ ನೀರ್ ಬಿ ಕಾಯಕ್ ಇಟ್ಟಿದ್ದೇನು. ಇವತ್ನ ಅದ್ರಾಗ ಇಟ್ಕೊಳ್ಳು. ಇಡ್ಲಿ ಕುಕ್ಕರ್ದಾಗ ನಾನು ಈ ತರ ಪ್ಲೇಟ್ ಇಟ್ಟಿದ್ದೇನು. ಸ್ಟೀಮ್ ಮಾಡ್ಕೊಳ್ಳೋದು ನನ್ನ ಕಡೆ ಪ್ಲೇಟ್ ಐತಿ. ನಾ ಪ್ಲೇಟ್ದಾಗ ಮಾಡ್ಕೊಳ್ಳೋದು. ನೀವು ಇಡ್ಲಿ ಹಾಕೊಳ್ಳೋ ಪ್ಲೇಟ್ ಬರ್ತಾವಲ್ಲ ಆ ತರಾಗ ಇಟ್ವಿ ಮಾಡ್ಕೋಬಹುದು. ಇವತ್ನಿಗ ಒಂದೊಂದಾಗೆಲ್ಲ ಇಡ್ತೇನೆ ನಾನು. ಗೆಣಸ ಬಿರುಸ್ ಇರ್ತೈತಿ. ಇದು ಒಂದ್ ಸ್ವಲ್ಪ ಬೇಯಾಕ ನಮಗ ಟೈಮ್ ತಗೋತೈತಿ. ನಾನು ಎಲ್ಲಾ ಗೆಣಸ ಇಟ್ಕೊಂಡೆನು. ಇದನ್ನ ನಾವು 15 ರಿಂದ 20 ನಿಮಿಷ ಬೇಯಿಸ್ಕೊಳಕ್ ಟೈಮ್ ಬೇಕಾಗ್ತತಿ. 15 ನಿಮಿಷ ಯಾಕಂದ್ರೆ ತೆಗದ್ ನೋಡ್ರಿ ನೀವು ಸಾಫ್ಟ್ ಆಗಿ ಬೆಂದಿದ್ದು ಅಂದ್ರೆ ತಕ್ಕೋಬಹುದು. ಇಲ್ಲಾಂದ್ರೆ ಮತ್ತೊಂದ್ 2 ನಿಮಿಷ ಇಟ್ಟು ಬೇಯಿಸ್ಕೋಬಹುದು. ಈಗ ಮುಚ್ಚಿಡ್ತೇನೆ ನಾ ಇವತ್ನ. ಗೆಣಸ್ ಬೇಯುತನ ನಾವು ಪಾಕ್ ಮಾಡ್ಕೊಳ್ಳೋನು. ಪಾಕ್ ಮಾಡ್ಕೊಕ ಒಂದ್ ಕಡೆ ಇಟ್ಟಿದ್ದೇನು. ಇಲ್ಲ ನಾನು 1 ಕಪ್ ಬೆಲ್ಲ ತಗೊಂಡೆನು. ಪೌಡರ್ ಮಾಡ್ಕೊಂಡೆನ ಬೆಲ್ಲ. 1 ಕಪ್ ಬೆಲ್ಗಿ ನಾವಿಲ್ಲಿ 1 ಕಪ್ ನೀರ್ ಹಾಕೋಬೇಕು. ಇದನ್ನ ನಾವು ಬೆಲ್ಲ ಕರಗಿ ಒಂದ್ ಸ್ವಲ್ಪ ಅಂಟಂಟ ಆದ್ರ ಸಾಕು. ಇದಕ್ಕೆ ನಾವು ಒಂದೆಳೆ ಪಾಕದು ಏನ್ ಮಾಡ್ಕೊಳ್ಳೋದು ಬೇಡ. ಈ ತರ ಒಮ್ಮೆ ಮಾಡಿ ನೋಡ್ರಿ. ಗೆಣಸು ಹೆಲ್ದಿ ಐತಿ. ಮತ್ ನಾವ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಹೆಲ್ದಿ ಆಗಿ ಬಿ ಮಾಡ್ಕೋಬಹುದು. ಮತ್ತ ತಿನ್ನಾಕು ಬಹಳ ಟೇಸ್ಟಿ ಆಗಿರ್ತೈತಿ ಇದ. ಇದ್ ನೋಡ್ರಿ ಈಗ ಬೆಲ್ಲೆಲ್ಲ ಕರಿಗಿ ಒಂದ್ ಸ್ವಲ್ಪ ಅಂಟಂಟ ಆಗೇತಿದ. ಇದೇನ್ ನಮಗ ಒಂದೆಳೆ ಪಾಕ ಅದು ಏನ್ ಬರೋದ್ ಬೇಡ. ಬೆಲ್ಲೆಲ್ಲ ಕರಿಗಿದ ಬಳಕ ಒಂದ್ ಸ್ವಲ್ಪ ಕೈಗೆ ಹಿಡಿದ್ರ ಅಂಟಂಟ ಟೈಪ್ ಅಷ್ಟ ಆದ್ರ ಸಾಕು. ಇದಾಗೇತಿ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡೆನು. ಅದನ್ನ ಮಿಕ್ಸ್ ಮಾಡ್ತೇನೆ ಈಗ. ಎಲ್ಲ ಒಮ್ಮೆ ತಿರುವಾಡಿ ಹಾಕಿ ಈಗ ಇದನ್ನ ನಾನು ಮುಚ್ಚಿಡ್ತೇನು. ಈಗ ಗೆಣಸ್ ಕುದಿಯಾಕ ಇಟ್ಟಿದ್ದಿಲ್ಲ. ಕುದಿಯಾಕಿಟ್ಟ 15 ನಿಮಿಷ ಆತು. ತೆಗೆದ್ ನೋಡೋಣ ನಾವೀಗ. ನೀವ್ ಇದನ್ನ ಕೈಲೆ ಒತ್ತಿ ಬಿ ನೋಡ್ಬೋದು. ಇಲ್ಲಂದ್ರ ಒಂದ್ ಟೂತ್ ಪಿಕ್ ಅದು ಹಾಕಿ ಚುಚ್ಚಿ ನೋಡಿದ್ರೆ ಬಿ ಗೊತ್ತಾಗ್ತತಿ. ಇವ ಬಹಳ ಓವರ್ ಕುಕ್ ಆಗ್ಬಾರ್ದು. ಈಗ ಇವತ್ತನ್ನ ತಕ್ಕೋತೇನ ಕುದ್ದಾವು. ಇವ್ ತರದ ಮೇಲಿನ ಸಿಪ್ಪೆ ತಕ್ಕೋಬೇಕು. ಇವ್ ಒಂದ್ ಸ್ವಲ್ಪ ಬಿಸಿ ಇದ್ದಾಗ ತಕ್ಕೋರಿ. ಪೂರಾ ಆರಾಕ್ ಬಿಟ್ರಿ ಅಂದ್ರ ಆಗ ಸಿಪ್ಪೆ ತಕ್ಕೊಳ್ಳೋದು ಒಂದ್ ಸ್ವಲ್ಪ ಕಠಿಣ ಆಗ್ತತಿ. ಬಿಸಿ ಇದ್ದಾಗ ತಕ್ಕೊಂಡ್ರಿ ಅಂದ್ರ ಸುಲಭವಾಗಿ ನಾವು ತಕ್ಕೋಬಹುದು. ಇವತ್ನೆಲ್ಲ ಬಿ ಸಿಪ್ಪೆ ತಕ್ಕೋತೇನ ಈಗ. ಎಲ್ಲ ಸಿಪ್ಪೆ ತಕ್ಕೊಂಡೆ ನಾನು. ಈಗ ಇವತ್ನ ತುರ್ಕೋಬೇಕು. ಒಂದ್ ತುರಿ ಮಣ್ಣಿ ತಗೊಂಡ ತುರ್ಕೋರಿ. ಜಾಮೂನ್ ನೀವ ತುರ್ಕೊಂಡ ಮಾಡ್ಕೋಬೇಕು. ಕೈಲೆ ಒಡೆದ್ ಮಾಡ್ಕೋಕ್ ಹೋದ್ರಿ ಅಂದ್ರ ಗಂಟು ಉಳ್ದಿತ್ತಂದ್ರ ಆಗ ಕರೆಕ್ಟ್ ಆಗಿ ಬರೋದಿಲ್ಲ ಜಾಮೂನ. ಈ ತರ ತುರ್ಕೊಂಡ ಮಾಡ್ರಿ. ಎಲ್ಲ ಗೆಣಸ್ ಬಿ ತುರ್ಕೊಂಡೆ ನಾನು. ಇದ್ರಾಗ 1/4 ಚಮಚ ಆಗುವಷ್ಟ ಸೋಡಾ ಹಾಕ್ತೇನು. ಒಂದ್ 2 ರಿಂದ 3 ಚಮಚ ಆಗುವಷ್ಟ ಹಾಲಿನ ಪೌಡರ್ ಹಾಕದ ನಾನು. ಹಾಲಿನ ಪೌಡರ್ ಹಾಕೋದ್ರಿಂದ ಬೈಂಡಿಂಗು ಚಲೋ ಬರ್ತೈತಿ. ಮತ್ ಟೇಸ್ಟ್ ಬಿ ತುಂಬಾ ಚೆನ್ನಾಗಿರ್ತೈತಿ. ಹಾಲಿನ ಪೌಡರ್ ಹಾಕಿ ಮಾಡ್ಕೋರಿ. ಈಗ ಇದನ್ನ ನಾವ ಕಲ್ಸ್ಕೋಬೇಕೆಲ್ಲ. ಇದ್ರಾಗ ನೀರದು ಏನು ಹಾಕಬಾರ್ದು. ಜಾಮೂನ್ ಮಾಡಕ್ ನಾವ್ ಹಿಟ್ಟು ಹೆಂಗ್ ಕಲ್ಸ್ಕೋತೇವಲ್ಲ ಅದೇ ತರ ಏನು ಬಿ ಕಲ್ಸ್ಕೋಬೇಕು.
ನಾವು ಹಾಲಿನ ಪೌಡರ್ ಹಾಕಿರೋದ್ರಿಂದ ಬೈಂಡಿಂಗ್ ಚಲೋ ಆಗ್ತತಿ ನೋಡ್ರಿ. ಇದನ್ನ ನಾನು ಕಲ್ಸ್ಕೊಂಡೆನು. ಇದನ್ನ ಹಿಟ್ಟು ಕಲಿಸಿ ನಮಗ ಇಡಬೇಕಾದು ಏನಿಲ್ಲ, ಕಲ್ಸಕಲ್ಲೇ ನಾವ ಜಾಮೂನ ಮಾಡ್ಕೋಬಹುದು. ಈಗ ಜಾಮೂನ್ ಮಾಡ್ಕೊಳ್ಳೋನು. ಕೈಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಕೋರಿ, ಇಲ್ಲಂದ್ರೆ ಎಣ್ಣೆ ಯಾವ್ದಾದ್ರು ಒಂದ್ ಹಚ್ಕೋರಿ. ಹಚ್ಕೋದ್ರಿಂದ ಕೈಗೆ ಅಂಟ್ಕೊಳ್ಳುದಿಲ್ಲ ಅದ. ಈಗ ನಿಮಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ದೊಡ್ಡ ಉಳ್ಳಿ ಮಾಡ್ಕೋರಿ. ನಾ ಇಲ್ಲಿ ಮೀಡಿಯಂ ಸೈಜ್ ಮಾಡ್ಕೊಳ್ಳೋದೇನು, ಬಹಳ ಸಣ್ಣ ಬಿ ಇಲ್ಲ ಬಹಳ ದೊಡ್ಡ ಬಿ ಇಲ್ಲ. ನಿಮಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ನೋಡಿ ಮಾಡ್ಕೋಬಹುದು. ನೋಡ್ರಿ ಈ ತರ ಗೋಲಾಗಿ ಮಾಡ್ಕೋಬೇಕು. ಎಲ್ಲ ಬಿ ಇದೇ ತರ ಮಾಡ್ಕೋತೇನೆ ನಾನು. ನೋಡ್ರಿ ಜಾಮೂನ ಮಾಡಿ ಇಟ್ಕೊಂಡೆ ನಾನು. ಈಗ ನಾವ್ ಇವತ್ತನ್ನ ಫ್ರೈ ಮಾಡ್ಕೊಳ್ಳೋನು. ನಾ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೇನು, ಎಣ್ಣೆ ಕಾದೈತಿ. ಈಗ ಇವತ್ತು ಮಾಡಿ ಇಟ್ಕೊಂಡೇವಲ್ಲ ಒಂದೊಂದಾಗಿ ಹಾಕೋನು ಇದ್ರಾಗ ಎಣ್ಣೆಗ. ಸಣ್ಣ ಉರಿಯಲ್ಲಿಟ್ಟ ಫ್ರೈ ಮಾಡ್ಕೋಬೇಕು ಇವತ್ತನ್ನ. ಮತ್ ಬಹಳಷ್ಟು ಹಾಕಾಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಬಿಡಿ ಬಿಡಿ ಆಗಿ ಹಾಕಿ ಫ್ರೈ ಮಾಡ್ಕೋರಿ. ಎಣ್ಣೆಗೆ ಹಾಕುದ್ ಕಲೆ ಇವತ್ತನ್ನ ತಿರ್ಸಾಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಫ್ರೈ ಆಗಾಕ್ ಬಿಡ್ರಿ ಅಂತ ತಿರ್ಸರಿ. ಇವತ್ತನ ತಿರ್ಸ್ಕಶಿಂದ ಚಲೋದಂಗ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿಟ್ಟ. ನೀವು ಹೆಚ್ಚು ಉರಿ ಇಟ್ಟ ಫ್ರೈ ಮಾಡ್ಕೊಂಡಿರಂದ್ರ ಮೇಲ್ಗಡೆ ಎಲ್ಲ ಕಪ್ ಆಗ್ತತಿ, ಒಳಗಡೆ ಬೆಂದಿರಂಗಿಲ್ಲ. ಅದಕ್ಕಾಗಿ ಸಣ್ಣ ಉರಿಯಲ್ಲಿಟ್ಟ ಚಲೋದಂಗ ಫ್ರೈ ಮಾಡ್ಕೋಬೇಕು. ಇವು ಜಾಮೂನ್ ಫ್ರೈ ಆಗಿದಾವು, ತಕ್ಕೊಳ್ಳೋಣ ನಾವ್ ಇವತ್ನೀಗ. ನೋಡ್ರಿ ನಾರ್ಮಲ್ ಜಾಮೂನ್ ಮಾಡ್ಕೋತೇವಲ್ಲ ಅದೇ ತರ ಕಾಣದಾವ್ ನೋಡಾಕಂತೂ, ತಿನ್ನಾಕು ಅಷ್ಟ ಟೇಸ್ಟಿ ಆಗಿರ್ತಾವು. ಇವತ್ನ ತಕ್ಕೊಂಡ ಈಗ ಪಾಕ್ ಮಾಡಿ ಇಟ್ಕೊಂಡೇವಲ್ಲ ನಾವ ಅದ್ರಾಗ ಹಾಕೋಬೇಕು. ಇವತ್ನ ಪಾಕ ಒಂದ್ ಸ್ವಲ್ಪ ಬಿಸಿ ಇರ್ಬೇಕು, ಪೂರಾ ಆರಿರ್ಬಾರ್ದು, ಒಂದ್ ಸ್ವಲ್ಪ ಬಿಸಿ ಇರ್ತ. ನೀವು ಈ ತರ ಹಾಕೋಬೇಕು ಇದ್ರಾಗ. ಈಗ ಎಲ್ಲಾ ಈ ತರ ಹಾಕೊಂಡ್ ನಾನು ಉಳಿದ ಜಾಮೂನ್ ಬಿ ಇದೇ ತರ ಮಾಡ್ಕೋತೇನೆ ನಾನು. ಜಾಮೂನ ಎಲ್ಲಾ ಮಾಡ್ಕೊಂಡೇನ್ ನಾನು. ನೋಡ್ರಿ ಇವ ನಾರ್ಮಲ್ ಜಾಮೂನ್ ಮಾಡ್ಕೋತೇವಲ್ಲ ಅದೇ ತರ ಕಾಣದಾವ್ ನೋಡಾಕಂತೂ. ಪಾಕದಾಗ ಹಾಕಿ ಒಂದೆರಡು ತಾಸು ಬಿಡ್ಬೇಕು ಇವತ್ನ, ಆಮ್ಯಾಗ ತಿನ್ನಾಕ್ ನಡಿತೈತಿ. ಪಾಕೆಲ್ಲ ಒಳಗ್ ತಕ ಹೀರಿರ್ತಾವ. ಈಗ ನಾನ್ ನಿಮಗ ಒಂದ್ ಜಾಮೂನ್ ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ. ನೋಡ್ಬೋದು ನೀವು ಒಳಗ್ ತಕ ಎಲ್ಲಾ ಪಾಕ ಹೀರ್ಕೊಂಡತಿ, ಅಗ್ದಿ ಸಾಫ್ಟ್ ಆಗಿ ಬಿ ಬಂದಾವು. ನೋಡ್ರಿ ಏನ್ ಮಸ್ತ್. ನಾರ್ಮಲ್ ಜಾಮೂನ್ ಹೆಂಗ್ ಕಾಣ್ತಾವಲ್ಲ ಅದೇ ತರ ಕಾಣದಾವು, ಅಷ್ಟ ಸಾಫ್ಟ್ ಆಗಿ ಬಿ ಅದಾವು. ನೋಡ್ರಿ ನಾನ ಪಾಕದಾಗ ಹಾಕಿಟ್ಟ ಒಂದೆರಡು ತಾಸ ಆತು, ಎಲ್ಲಾ ಪಾಕ ಹೀರಿದಾವ ಇವ. ನೋಡ್ರಿ ನಾರ್ಮಲ್ ಜಾಮೂನ್ ತರಾನ ಕಾಣದಾವ ಇಲ್ಲ ಇವ, ಏನ್ ಮಸ್ತ್ ಆಗಿ ಕಾಣದಾವು. ಈ ರೆಸಿಪಿ ಬಹಳ ಡಿಫ್ರೆಂಟ್ ಆಗೈತಿ, ಮಾಡಿ ನೋಡ್ರಿ, ತಿನ್ನಾಕು ಅಟ್ಟ ಮಸ್ತ್ ಆಗಿರ್ತಾವು. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.